ಪೂರ್ಣಿಮಾ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಬಹುಶಃ ಗಾರ್ಮೆಂಟ್ಸ್ ಸಂಬಂಧಪಟ್ಟಾಗಿನ ಕೆಲ ಮಹಿಳೆಯರು ಅವ್ರ ಜೊತೆಗೆ ಇದ್ದಾರೆ. ಓವರ್ ಆಲ್ ಆಗಿ ಬೇರೆ ಬೇರೆ ವರ್ಗಕ್ಕೆ ಸಂಬಂಧಪಟ್ಟಾಗಿನ ಬೇರೆ ಬೇರೆ ಇಂಡಸ್ಟ್ರಿ ಹೊಂದಿರುವಂತಹ ಮಂದಿಯೂ ಕೂಡ ಅವ್ರ ಜೊತೆಗಿದ್ದಾರೆ. ಪೂರ್ಣಿಮಾ, ನಿಮ್ ಜೊತೆಗಿರುವಂತಹ ಮಂದಿ ಬಳಿ ಇವತ್ತಿನ ಬಜೆಟ್ ಇಂದ ಏನೇನು ನಿರೀಕ್ಷೆ ಮಾಡ್ತಾ ಇದಾರೆ ಅನ್ನೋದನ್ನ ಕೇಳಿ ವಿಚಾರಿಸಿ ತಿಳ್ಕೊಳ್ಬೋದಾ ಪೂರ್ಣಿಮಾ? ಹೌದು ಮಾಲ್ತೇಶ್, ಈಗ ಬಜೆಟ್ ಅಂತ ಬಂದಾಗ ಸಾಮಾನ್ಯವಾಗಿ ಕಾರ್ಮಿಕ ವರ್ಗಕ್ಕೆ ಏನು ಸಿಗತ್ತೆ ಅನ್ನುವಂತಹ ಸಾಕಷ್ಟು ನಿರೀಕ್ಷೆಯಲ್ಲಿ ಇರ್ತಾರೆ. ಮತ್ತು ಪ್ರತಿ ಸತಿ ಬಜೆಟ್ ಆದಾಗಲೂ ಕೂಡ ಕಾರ್ಮಿಕರನ್ನು ತುಂಬ ಅಂದರೆ ಕೇವಲವಾಗಿ ನೋಡ್ತಾರೆ. ಮತ್ತು ಏನು ಕೂಡ ಯಾವುದೇ ರೀತಿಯಂತಹ ಸೌಕರ್ಯಗಳಾಗಿರ್ಬೋದು, ಸ್ಕೀಮ್ಗಳು ಯಾವುದು ಕೂಡ ಕೊಡೋದಿಲ್ಲ ಅನ್ನುವಂಥದ್ದು ಪ್ರತಿ ಸರ್ತಿಯೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಸೊ ಈ ವರ್ಷದ ಒಂದು ಸೆಂಟ್ರಲ್ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಕಾರ್ಮಿಕ ವರ್ಗದವರು ಕೂಡ ಇಟ್ಕೊಂಡಿದ್ದಾರೆ. ಹಾಗಾದರೆ ಅವರ ಒಂದು ನಿರೀಕ್ಷೆಗಳೇನು, ಈ ಒಂದು ಬಜೆಟ್ ಬಗ್ಗೆ ಅವರು ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ದಾರೆ ಕುರಿತಾಗಿ ಮಾತನಾಡಲಿಕ್ಕೆ ಪಿಣಿಯ ಇಂಡಸ್ಟ್ರಿಯ ಕೈಗಾರಿಕಾ ಒಂದು ಕಾರ್ಮಿಕರು ಕೂಡ ನನ್ನ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಒಂದಷ್ಟು ಕಾರ್ಮಿಕ ವರ್ಗದಲ್ಲಿ ಒಂದಷ್ಟು ಅಂದರೆ ಯಾವಾಗಲೂ ಕೂಡ ಒಂದು ಬಜೆಟ್ ಆದಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಸೊ ನಿಮ್ಮ ಕಾರ್ಮಿಕ ವರ್ಗದಲ್ಲಿ ನಿಮ್ಮ ಲೇಬರ್ಸ್ ಏನೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಿ ಅಂತ? ಅಲ್ಲ, ಈಗ ಇದೇನಾಗಿದೆ, ಇದು ಇಂಟ್ರೀಮ್ ಬಜೆಟ್ ಇರೋದ್ರಿಂದ ವಿ ಕೆನಾಟ್ ಎಕ್ಸ್ಪೆಕ್ಟ್ ಮೋರ್ ಅಂತ ಯಾರು ನಮ್ಮ ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಾರ್ಮಿಕರಿಗೆ ಹೆಚ್ಚಾಗಿ ಸಿಗುತ್ತೆ ಅಂತಿಲ್ಲ, ಬಟ್ ಕೆಲವು ರಾಜಕೀಯವಾಗಿ ಅಥವಾ ಎಲೆಕ್ಷನ್ಸ್ ಶಾರ್ಟ್ ಆಗಿರೋದ್ರಿಂದ ಕಾರ್ಮಿಕರಿಗೆ ಸಾಕಷ್ಟು ಸವಲತ್ತು ಕೊಡೋ ನಿರೀಕ್ಷೆ ಭಾಳ ಇಟ್ಕೊಂಡಿದ್ದೀವಿ. ಗ್ಯಾಸಲ್ಲಿ ಸಬ್ಸಿಡಿ ಆಗ್ಬೋದು ಅಥವಾ ಉದ್ಯೋಗ ಅವಕಾಶ ಜಾಸ್ತಿ ಮಾಡೋದಾಗ್ಬೋದು, ಈ ಥರ ನಿರೀಕ್ಷೆಗಳನ್ನು ನಾವು ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ನೋಡಬೇಕು. ಈಗ ಇಂಟ್ರಿ ಬಜೆಟಲ್ಲಿ ಜಾಸ್ತಿ ಕೇಳೋಕ್ಕೋದು ತಪ್ಪಾಗುತ್ತೆ, ಯಾಕಂದರೆ ಎಲೆಕ್ಷನ್ ಮತ್ತೆ ಬಜೆಟ್ ಬರೋದ್ರಿಂದ ಸಾಕಷ್ಟು ಏನು ನಿರೀಕ್ಷೆ ಇಟ್ಕೊಂಡಿಲ್ಲ. ಬರೀ ಎಲೆಕ್ಷನ್ ಉದ್ದೇಶವಾಗಿ ಏನಾದರೂ ಸಬ್ಸಿಡಿ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ನಮ್ಮ ಕಾರ್ಮಿಕರಿಗೆ ಅಂತ ಅಭಿಪ್ರಾಯ ಇದೆ. ಈಗಾಗಲೇ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಬಾರಿ ಒಂದಷ್ಟು ಪ್ರೊಟೆಸ್ಟ್ಗಳನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಬಾರಿ ಇದ್ರ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇರುತ್ತೆ. ಸೊ ಏನೆಲ್ಲ ಬದಲಾವಣೆಗಳು ಆಗಬೇಕು ಅಂತ ಅನ್ಸುತ್ತೆ? ಈ ಒಂದು ಸ್ಕೀಮ್ನಲ್ಲಿ ಅಥವಾ ಬಜೆಟ್ನಲ್ಲಿ ಏನೊಂದು ನಿರೀಕ್ಷೆಗಳು ಇಟ್ಕೊಂಡಿದ್ದೀರಿ ಅಂತ, ಏನು ಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಈಗ ಸಣ್ಣ ಕೈಗಾರಿಕೆಗಳು ಆದಷ್ಟು ನಾವು ಸಾಕಷ್ಟು ಬಜೆಟ್ಗಳೆಲ್ಲ ನೋಡ್ತಾ ಇರ್ತೀವಿ. ಪ್ರತಿ ಸಲ ಈಗಾಗಲೇ ಸೀತಾರಾಮನ್ ಅವರು 6ನೇ ಬಜೆಟು ಸತತವಾಗಿ ಮಾಡ್ತಾ ಇದ್ದಾರೆ. ಸಾಕಷ್ಟು MSMEಗಳಿಗೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಾಗ್ಬೋದು ಅಥವಾ ಬೇರೆ ಸೆಕ್ಟರ್ಗಳಲ್ಲಿ ಸಾಕಷ್ಟು ಅವಕಾಶಗಳು ಕೊಟ್ಟಿದ್ದಾರೆ. GSTಗಳಲ್ಲಾಗ್ಬೋದು. ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಈಗ ಎಲ್ಲ ಒಂದು ಕಡೆ ಹಾಸ್ಯಾಸ್ಪದನೂ ಆಗ್ಬೋದು. ಯಾಕಂದರೆ ಇರತಕ್ಕಂಥ 3 ತಿಂಗಳಲ್ಲಿ ಬಜೆಟ್ ಎಲೆಕ್ಷನ್ ಬರೋದ್ರಿಂದ ನಾವು ಜಾಸ್ತಿ ಅವ್ರ ಬಗ್ಗೆ ಕೇಳೋದು ಇಂಡಸ್ಟ್ರಿಗಳ ಬಗ್ಗೆ, MSME ಸೆಕ್ಟರ್ಗಳ ಬಗ್ಗೆ. ನಮ್ಗೆ ಆಲೇ ಸಾಕಷ್ಟು ಬೇಡಿಕೆಗಳು ಇಟ್ಟಿದ್ದೀವಿ. MSMEಗಳಿಗೆ NPAಗಳು ಆಲ್ಮೋಸ್ಟ್ NPA ಇದು NPA ಇತ್ತಲ್ಲ ಬ್ಯಾಂಕಿಂಗಲ್ಲಿ 90 ಡೇಸ್ ಇದೆ, ಈಗಲೂ ಅದೇ 180 ಡೇಸ್ಗೆ ಬರೀ ಟೆಂಪ್ರರಿ ಕೊಟ್ಟಿದ್ರು. ಅವಾಗ ಅದನ್ನು ರೆಗ್ಯುಲೈಸ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಈಗ. ಸೊ ಹಾಗಾಗಿ ಅದೊಂದು ಆಗ್ಬೋದು. ಅಥವಾ CGTMS ಅದೇನಾಗಿದೆ 5 crores ಇತ್ತು, ಅದೆಲ್ಲ ಬ್ಯಾಂಕ್ಗಳಲ್ಲಿ ಇನ್ನೂ ಇದುವರೆಗಾಗಿಲ್ಲ. ಅದು ಸರಳೀಕರಣ ಆಗಬೇಕು ಮತ್ತು ಎಲ್ಲ ಬ್ಯಾಂಕ್ಗಳಲ್ಲಿ ಅದಕ್ಕೆ ಒಂದು ಸ್ಪಷ್ಟವಾದ ನಿರ್ದೇಶನ ಈ ಬಜೆಟಲ್ಲಿ ಕೊಟ್ಟರು ಭಾಳ ಅನುಕೂಲ ಆಗುತ್ತೆ ಈ ಇಂಟ್ರೀಮ್ ಬಜೆಟ್ಸ್ಗಳಲ್ಲಿ. ಹಾಗಾಗಿ ಮತ್ತೆ ಕೆಲವು ಮೂಲಭೂತ ಸೌಕರ್ಯಗಳು ನೋಡೋಕ್ಕೆ ಹೋದರೆ ಈ ಟ್ರಾನ್ಸ್ಪೋರ್ಟು ಈಗ ಬೆಂಗಳೂರು ಟು ಮಂಗಳೂರು ಪೋರ್ಟ್ ಆಗಲೇ ಇಲ್ಲ. ಅದನ್ನು ಒಂದು ಭಾಳ ಸ್ಪೀಡಾಗಿ ಮಾಡಬೇಕು ಅನ್ನೋದು ನಮ್ಮ ಇದು. ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಸರ್? ಕಾರ್ಮಿಕ ವರ್ಗಕ್ಕೆ ಏನೆಲ್ಲ ಒಂದು ಮೀಸಲಾತಿಗಳಾಗಿರ್ಬೋದು, ಒಂದಷ್ಟು ಸ್ಕೀಮ್ಸ್ಗಳಾಗಿರ್ಬೋದು ಮಾಡಿದರೆ ಏನೆಲ್ಲ ಮಾಡಬೇಕು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಈಗ ರೀಸೆಂಟಿಗೆ ಬೇರೆ ಎಲೆಕ್ಷನ್ ತಕ್ಕಂಗೆ ಸ್ಕೀಮ್ಸ್ ಮಾಡಿ ಎಲ್ಲ ಇದು ಮಾಡಿದ್ರು. ಬಟ್ ಆಗ ವಾಟ್ ದಿ ಶುಡ್ ಹ್ಯಾವ್ ಟೇಕನ್ ಕೇರ್, ದಿ ಶುಡ್ ಸಿ ನಾಟ್ ದ ವರ್ಕಿಂಗ್ ಕ್ಲಾಸ್ ಆಫ್ ದ ಸೆಕ್ಷನ್ ಆಫ್ ದ ಪೀಪಲ್ ಶುಡ್ ನೋ. ಅಂದರೆ ವರ್ಕಿಂಗ್ ಕ್ಲಾಸ್ ಜನಕ್ಕೆ ಏನು ಬೇಕಾಗತ್ತೆ ಅದರ ಪ್ರಕಾರವಾಗಿ ಸ್ವಲ್ಪ ಸ್ಕೀಮ್ಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಅವ್ರಿಗೆ ಟ್ರಾವೆಲ್ ಮಾಡೋದಕ್ಕಾಗಲಿ ಇದಕ್ಕಾಗಲಿ ಕನೆಕ್ಟಿವಿಟಿ ಎಷ್ಟು ಇನ್ಕ್ರೀಸ್ ಮಾಡ್ತೀರೋ ಅಷ್ಟು ಅವ್ರಿಗೆ ಎಲ್ಲದಕ್ಕೂ ಈಸಿ ಆಗುತ್ತೆ. ಅವ್ರಿಗೆ ಹೋಗೋದಕ್ಕಾಗಲಿ ಬರೋದಕ್ಕಾಗಲಿ ಫೆಸಿಲಿಟೀಸ್ ಆಲ್ ದ್ಯಾಟ್. ಆ್ಯಂಡ್ ಅವ್ರಿಗೇನಾದರೂ ಅವ್ರಿಗೆ ರಿಲೇಟೆಡ್ ಟು ದರ್ ಹೋಮ್ ನೀಡ್ಸ್ ಇಷ್ಟು ಅಂತ ಒಂದು ಸಬ್ಸಿಡಿ ಅಂತ ಏನೋ ಒಂದು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಒಂದಷ್ಟು ಜನ ಕಾರ್ಮಿಕರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಸ್ಕೀಮ್ಗಳು ಅಂದರೆ ಈ ಒಂದು ಬಜೆಟ್ ಅಂತ ಬಂದಾಗ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಏನು ಬದಲಾವಣೆ ಆಗಬೇಕು ಅಂತ ಅನಿಸುತ್ತೆ? ನಿಮಗೆ ಏನೆಲ್ಲ ಅನುಕೂಲ ಕೊಟ್ಟರೆ ನಿಮ್ಗೆ ತುಂಬ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ? ಬೆಲೆ ಎಲ್ಲ ಏರಿಕೆ ಆಗಿದೆ ಅಲ್ಲ ಮೇಡಮ್, ಎಲ್ಲ ಬೆಲೆ ಏರಿಕೆ ಆಗಿದೆ. ಮತ್ತು ಗ್ಯಾಸು ಇದೆಲ್ಲ ಏರಿಕೆ ಆಗಿದೆ, ಅದಕ್ಕೆ ಸಬ್ಸಿಡಿ ಬರ್ತಾ ಇಲ್ಲ. ಇದೆಲ್ಲ ತೊಂದರೆಗಳಾಗ್ತಾ ಇದೆ. ನಮ್ಮ ತುಂಬ ಕಷ್ಟ ಆಗಿದೆ. ಮತ್ತು ಬಾಡಿಗೆಗಳು ಕಟ್ಟಬೇಕಾಗುತ್ತೆ. ನಮಗೂ ಏನಾದ್ರು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಗೌರ್ಮೆಂಟು, ಹೌದಲ್ವಾ? ಸೊ ಮೇನು ಇದಂದರೆ ಹಾಸ್ಪಿಟ್ಲ್, ನಿಯರೆಸ್ಟ್ ಹಾಸ್ಪಿಟ್ಲ್ ಇಲ್ಲ. ಒಂದು ಎಮರ್ಜೆನ್ಸಿದು ಒಂದು ಏನಾದರೂ ಒಂದು ಆದರೆ ಅರ್ಜೆಂಟ್ದು ಏನೋ ಒಂದು ಫೆಸಿಲಿಟೀಸ್ ಇಲ್ಲ, ಅದೊಂದು ಮೇನು. ಆಮೇಲೆ ಒಂದು ಕಷ್ಟಕ್ಕೆ ವರ್ಕರ್ ಕಷ್ಟ ಅಂತ ಬಂದಾಗ ಅವ್ರನ್ನ ಎನಿ ಒಂದು ಹೆಲ್ಪಿಂಗ್ ನೇಚರು ಯಾವುದಾದ್ರೂ ಒಂದು ಫೈನಾನ್ಸ್ಲಿ ಹೆಲ್ಪ್ ಮಾಡೋ ಥರ ಏನಾದರೂ ಒಂದು ಬಜೆಟ್ ಆದರೆ ಚೆನ್ನಾಗಿರುತ್ತೆ. ನಿಮಗೇನು ಅನ್ಸುತ್ತೆ ಸರ್? ಏನೆಲ್ಲ ಬಜೆಟ್ನಲ್ಲಿ ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಈ ಬಜೆಟಲ್ಲಿ? ನಮ್ಮದು
ಏನು ಅಂತಂದರೆ ಒಂದು ಕಾರ್ಮಿಕರಿಗೆ ಏನೇ ಒಂದು ಅರ್ಜೆಂಟ್ ಏನೋ ಅಕಸ್ಮಾತ್ ಒಂದು ತೊಂದರೆ ಆದ್ರೂ ಇಮಿಡಿಯೇಟ್ಲಿ ಕರ್ಕೊಂಡೋಗೋ ಒಂದು ಫೆಸಿಲಿಟಿ ಇರಬೇಕು. ಮತ್ತು ನಮ್ಮ ಮಕ್ಳುಗಳಿಗೂ ಅಷ್ಟೇ ಈ ಥರ ಒಂದು ಯಾವುದೋ ಒಳ್ಳೆ ಫೆಸಿಲಿಟಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮನೆಗಳು ಬೇಕು, ಯಾಕೆಂತಂದರೆ ಕೆಲವರೆಲ್ಲ ಈಗೆಲ್ಲ ಬಾಡಿಗೆ ಮನೆಯಲ್ಲೇ ಇರೋದು. ಸಣ್ಣ ಪುಟ್ಟ ಮನೆ ಒಂದು ಆಫ್ ಸೈಟ್ ಥರ ಆ ಥರ ಮಾಡಿಕೊಟ್ರು ತುಂಬ ಒಳ್ಳೆಯದು. ಸರ್, ಇನ್ನು ಏನೇನು ಬದಲಾವಣೆ ಆಗಬೇಕು ಅಂತ ಅನ್ಸುತ್ತೆ ಕಾರ್ಮಿಕ ವರ್ಗದಲ್ಲಿ? ಕಾರ್ಮಿಕರಿಗೆ ಜೀವನ ಮಾಡೋದೇ ಕಷ್ಟ ಇದೆ. ಎಲ್ಲ ಗೋರ್ಮೆಂಟ್ ಏನು ಸಬ್ಸಿಡಿ ಕೊಡ್ತಾ ಇಲ್ಲ. ಒಂದು ಗ್ಯಾಸ್ ಆಗಲಿ, ಒಂದು ಪೆಟ್ರೋಲ್ ಇದಾಗಲಿ, ಮತ್ತು ಆಸ್ಪತ್ರೆಗಳು ಯಾವುದು ಗೋರ್ಮೆಂಟು ಸರಿಗೆ ಇದು ಮಾಡ್ತಾ ಇಲ್ಲ, ಸ್ಪಂದನೆ ಮಾಡಲ್ಲ. ತಕ್ಷಣ ಹೋದರೆ ಒಂದು ESIಗೆ ಹೋದರೂ ಅಷ್ಟೇ, ಆಮೇಲೆ ಬನ್ನಿ ಅಂತಾರೆ, ಆಮೇಲೆ ತಕ್ಷಣ ಇದು ರಿಯಾಕ್ಟ್ ಮಾಡ್ತಾ ಇಲ್ಲ. ಗೋರ್ಮೆಂಟು ಸ್ವಲ್ಪ ನಮಗೆ ಕಾರ್ಮಿಕರಿಗೆ ಒಳ್ಳೆತನ ಇದು ಮಾಡಬೇಕಂತ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಇದಿಷ್ಟು ಇಲ್ಲಿನ ಕಾರ್ಮಿಕರು ಮಾತನಾಡುವಂಥದ್ದು. ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ಇವತ್ತಿನ ಸೆಂಟ್ರಲ್ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ದೀವಿ. ಸೊ ಯಾವ ರೀತಿಯಂತಹ ಬಜೆಟನ್ನು ಮಂಡನೆ ಮಾಡ್ತಾರೆ ಅನ್ನುವಂತಹದ್ರ ಮೇಲೆ ನಾವು ಕೂಡ ಇವತ್ತು ಕಾತುರದಿಂದ ಕಾಯ್ತಾ ಇದ್ದೀವಿ ಅನ್ನೋ ಕುರಿತಾಗೂ ಕೂಡ ಮಾತಾಡ್ತಾ ಇದ್ದಂಥದ್ದು ಮಾಲ್ತೇಶ್. ಥ್ಯಾಂಕ್ ಯು ಪೂರ್ಣಿಮಾ. ಕಾರ್ಮಿಕರು ಪ್ರಮುಖವಾಗಿ ಇಲ್ಲಿ ತಮಗೆ ವೈದ್ಯಕೀಯ ವ್ಯವಸ್ಥೆ ಬಗ್ಗೆ ಕೇಳ್ತಾ ಇದ್ದಾರೆ. ಹೌದು, ಒಬ್ಬ ಬಡ ಕಾರ್ಮಿಕನ ಕುಟುಂಬದಲ್ಲಿ ಯಾರಿಗಾದ್ರೂ ಒಂದು ಆರೋಗ್ಯ ಸಮಸ್ಯೆ ಬಂದ್ರೆ ಒಂದು ವರ್ಷದ ಮಟ್ಟಿಗೆ ಆತನ ಒಂದು ಏನು ಆರ್ಥಿಕ ವ್ಯವಸ್ಥೆನೇ ಕೊಲ್ಯಾಪ್ಸ್ ಆಗಿ ಹೋದಂಗೆ ಏನ್ ವ್ಯವಸ್ಥೆ ಕೊಡ್ತಾರೆ. ನಮ್ಗೆ ಇಲ್ಲಿ ಬೆಂಗಳೂರಿನ ಹತ್ರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಂದು ESI ಹಾಸ್ಪಿಟಲ್ ಕಟ್ಟಿ ಅದ್ರ ಉದ್ಘಾಟನೆ ಆಗದೆ 3-4 ವರ್ಷ ಆಗ್ತಾ ಇದೆ. ಅಂದ್ರೆ ಕೇಂದ್ರದ ಕಡೆಯಿಂದ ನಾವು ಗಮನ ಕೊಡ್ತಾ ಇರುವಂತಂದ್ರೆ ಕಾರ್ಮಿಕರಿಗೆ ಒಳ್ಳೆ ವೈದ್ಯಕೀಯ ವ್ಯವಸ್ಥೆ ಕೊಡಬೇಕು. ಕಟ್ಟಿದಿರಲ್ಲ ESI ಹಾಸ್ಪಿಟಲ್ಗಳನ್ನ ಬೇಗ ಓಪನಿಂಗ್ ಮಾಡಿ ಒಳ್ಳೆ ವ್ಯವಸ್ಥೆ ಕೊಡಿ. ಇದು ಕಾರ್ಮಿಕರ ನಿರೀಕ್ಷೆಗಳು ಕೂಡ ಆಗಿದೆ. ಮತ್ತೆ ಬೇರೆ ಬೇರೆ ವರ್ಗಕ್ಕೆ ಸಂಬಂಧಪಟ್ಟಾಗಿನ ಜನರ ಒತ್ತಾಯ ಏನೇನಿದೆ, ಅವ್ರ ನಿರೀಕ್ಷೆಗಳು ಏನೇನಿದೆ, ಅದು ನೋಡೋ ಚಿಕ್ಕ ಬ್ರೇಕ್ನ ನಂತರ.